Moral of the story. T ಸರಿಗ್ ರಾಯಲೆ. Moral of the story. Moral ಸೂಸ್ಲಕ. ఏం చేయాలా ఐడియా నాకు మైడ్లా తెలుసుకొనొచ్చు. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೊಂದು 2-3 ದಿನದ ವ್ಲಾಗ್ ಆಗಿರುತ್ತೆ. 2-3 ದಿನದಿಂದ ವ್ಲಾಗ್ಸ್ ಹಾಕಿಲ್ಲ. ಯಾಕೆ ಅಂದರೆ ನೋಡಿ, ಇದು ಮೊನ್ನೆ ಅನಿಸುತ್ತೆ 4 ಗಂಟೆಗೆ ಎದ್ದಿದ್ದೆ. ಇದು ನೆನ್ನೆ ಅನಿಸುತ್ತೆ 3:30ಗೆ ಎದ್ದಿದ್ದೆ. ಸೊ ತುಂಬಾ ಕೆಲಸ ಜಾಸ್ತಿ ಇತ್ತು. ಮುಂದೆ ತೋರಿಸ್ತಾ ಹೋಗ್ತೀನಿ, ವ್ಲಾಗಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನೇನು ಕಮಿಟ್ಮೆಂಟ್ಸ್ ಇತ್ತು ಏನು ಅಂತ. ಬೆಳಗ್ಗೆ ಹೊತ್ತು ಎಷ್ಟು ಚಳಿ ಅಂದರೆ ಈಗಿನ ದಿನಗಳಂತೂ ಒಂದು 6:30ಗಾದ್ರೂ ಬೆಳಕೆ ಹರಿದಿರಲ್ಲ. ಎದ್ದ ತಕ್ಷಣ ಇನ್ನೂ ನಿದ್ದೆ ಬರ್ತಾನೆ ಇರುತ್ತೆ, ಒಂಥರ ನಿದ್ದೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಟೈಮು 4:15. ಇದು ಮೊನ್ನೆದು ಎಲ್ಲ ಎದ್ದಿರೋ ಟೈಮಿಂಗ್ ತೋರಿಸ್ದೆ ಅಷ್ಟೇ. ಇದು ಮೊನ್ನೆದು 4 ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದು ಕೆಲಸ ಸ್ಟಾರ್ಟ್ ಮಾಡೋಷ್ಟರಲ್ಲಿ 4:15 ಆಗೋಗಿತ್ತು. ಮುಂದೆ ತೋರಿಸ್ತೀನಿ ಏನೇನು ಕೆಲಸ ಮಾಡಿದ್ದೆ ಅಂತ. ಹೊರಗಡೆ ಕ್ಲೀನ್ ಮಾಡೋದು, ಮನೆ ಕಸ ಗುಡಿಸೋದು, ನೆಲ ಒರೆಸೋದು. ಕೆಲವು ಸತಿ ನೆಲ ಒರೆಸೋಕ್ಕೆಲ್ಲ ಆಗೋಲ್ಲ, ಅಟ್ಲೀಸ್ಟ್ ಮೇಲ್ಮೇಲೆನ ಕಸ ಗುಡಿಸಿರ್ತೀನಿ. ಯಾಕೆಂದರೆ ಸಂಜೆ ಹೊತ್ತು ಮಾಡ್ಕೋತೀನಿ ನಾನು. ಬೆಳಗ್ಗೆ ಹೊತ್ತು ಬೇರೆ ಎಲ್ಲ ಕೆಲಸಗಳು ಜಾಸ್ತಿ ಇದ್ದಾವೆ ಅಂದರೆ ಮೇನ್ ಏನು ಇಂಪಾರ್ಟೆಂಟ್ ಇರುತ್ತಲ್ವ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಎದ್ದ ತಕ್ಷಣ ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅಡುಗೆ ಮನೆ ಕೆಲಸ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಏನು ಮಾಡ್ತಾ ಇರೋದು ಅಂದರೆ ಬಸ್ಸಾರು. ಚಳಿಗೆ ಎಲ್ಲರಿಗೂ ಸ್ವಲ್ಪ ಕೋಲ್ಡ್ ಆದಂಗೆ ಆಗೋಗಿತ್ತು. ಅದಕ್ಕೆ ಜೀರಿಗೆ ಮೆಣಸು ಎಲ್ಲ ಹಾಕ್ಬಿಟ್ಟು ಹೆಸರು ಕಾಳಿನ ಬಸ್ಸಾರು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನಾನು ಹೇಳ್ತಾ ಇದ್ನಲ್ಲ ಅವತ್ತು ಅಡುಗೆ ಮನೆಯದು ಲಿಸ್ಟ್ ಹಾಕಿದ್ನಲ್ಲ ಅಡುಗೆ ಐಟಮ್ಸ್ದು, ಯಾವುದು ಜಾಸ್ತಿ ಓಡೋದು ನಮ್ಮ ಮನೇಲಿ ಅಂದರೆ ಬಸ್ಸಾರು. ಅವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ. ಮುದ್ದೆಗೂ ಎಲ್ಲ ಚೆನ್ನಾಗಿರುತ್ತೆ ಅಂತ ಯೂಶಲಿ ಅದನ್ನೇ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ಏನು ಗೊತ್ತಾ, ನಮಗೆ ಒಂದು ಹೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಯಾರಾದರೂ ಏನಾದರೂ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡಿದ್ರೆ ತುಂಬಾ ಬೇಜಾರಾಗ್ಬಿಡುತ್ತಲ್ವ. ಸೊ ಯಾವ ರೀತಿ ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡೋದು ಅಂತ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಕೆಲವೆಲ್ಲ ನನ್ನ ಅನುಭವ, ಕೆಲವೆಲ್ಲ ನೋಡಿ ಕಲ್ತಿರೋದು, ಕೆಲವೆಲ್ಲ ಕೇಳಿ ಕಲ್ತಿರೋದು. ಸೊ ಆ ಥರ ಎಲ್ಲ ಏನೇನಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಮೋಟಿವೇಟಿಂಗು. ಏನಕ್ಕೆ ಅಂದರೆ ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ ಅಂದರೆ ಎಲ್ಲ ಹೇಳೋದು 2 ಹೊತ್ತು 3 ಹೊತ್ತು ಊಟಕ್ಕೋಸ್ಕರ, ಬಟ್ಟೆಗೋಸ್ಕರ ಎಲ್ಲ ಕರೆಕ್ಟೇ. ಬಟ್ ಅದೆಲ್ಲದಕ್ಕಿಂತ ನನ್ನ ಪ್ರಕಾರ ಜಾಸ್ತಿ ಇಂಪಾರ್ಟೆಂಟು ಒಂದು ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡಬೇಕು. ಯಾರೋ ಏನೋ ಒಂಥರ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡಿದ್ರೂ ಒಂಥರ ಬೇಜಾರಾಗುತ್ತೆ. ಕೆಲವು ಸತಿ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಆಯಿತಾ. ಬೇರೆಯವ್ರಿಗೋಸ್ಕರ ಅಂತಲ್ಲ, ಬಟ್ ನಾವು ರೆಸ್ಪೆಕ್ಟ್ಫುಲ್ಲಾಗಿ ಕರೆಕ್ಟಾಗಿದ್ದೀವ ಅಂತ ಈ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಫಸ್ಟು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಾವು ಹಾನೆಸ್ಟಾಗಿರಬೇಕು, ಆಯಿತಾ. ನಾವೇನೋ ಮೋಸ ಮಾಡೋದು, ಏನೋ ನಂಬಿಕೆನ ಕಳ್ಕೊಳ್ಳೋದು, ಈ ಥರ ಎಲ್ಲ ಆಗಿಬಿಟ್ರೆ ಅಂತೂ ನೆಕ್ಸ್ಟ್ ಟೈಮ್ ಯಾವ ವ್ಯಕ್ತಿನೂ ನಮ್ಮನ್ನು ನಂಬಲ್ಲ. ಯಾರೋ ಏನೋ ಹೇಳಿರ್ತಾರೆ, ನಂಬಿಕೆ ಇಟ್ಟು ಹೇಳಿರ್ತಾರೆ, ಸೀಕ್ರೆಟ್ಸ್ ಏನೋ ಹೇಳಿರ್ತಾರೆ, ಅವ್ರ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಂಡಿರ್ತಾರೆ. ಬಟ್ ನಾವು ಅದನ್ನು ತೊಗೊಂಡೋಗಿ ಬೇರೆ ಥರ ಹೇಳ್ಕೊಡೋದು, ಚುಚ್ಚಿಡೋದು, ಫಿಟ್ಟಿಂಗ್ ಇಡೋದು, ಆ ಥರ ಗಾಸಿಪ್ ಮಾಡೋದು, ಈ ಥರ ಎಲ್ಲ ಮಾಡಿಬಿಟ್ರೆ ಅಂತೂ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಹೇಳಿ ಲೈಫಲ್ಲಿ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಏನೇ ಆದರೂ ಕೂಡ ಒಂದು ಪ್ರಾಮಾಣಿಕತೆ ಇರಬೇಕು. ಅಂದರೆ ಯಾರೋ ಏನೋ ನಮ್ಮನ್ನು ನಂಬಿದ್ದಾರೆ ಅಂದರೆ ಅದನ್ನು ಕರೆಕ್ಟಾಗಿ ಕಾಪಾಡ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಾವು ಏನಾದರೂ ಪ್ರಾಮಿಸಸ್ ಮಾಡ್ತೀವಿ, ಯಾರಿಗಾರು ಏನಾದರೂ ಪ್ರಮಾಣ ಮಾಡಿದ್ದೀವಿ, ಏನಾದರೂ ಒಂದು ಈ ಥರ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀವಿ ಅಂದರೆ ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು. ಅದು ಒಂದು ಸತಿ ಏನಾದರೂ ನಾವು ಆ ಪ್ರಾಮಿಸ್ನ ಬ್ರೇಕ್ ಮಾಡಿದ್ದೀವಿ ಅಂದರೆ ಅದು ನೆಕ್ಸ್ಟ್ ಟೈಮ್ ಯಾರೂ ನಮ್ಮನ್ನು ನಂಬಕ್ಕೆ ಹೋಗಲ್ಲ, ರೆಸ್ಪೆಕ್ಟು ಕೊಡಲ್ಲ. ಸೊ ಏನೇ ಹೇಳ್ತೀವಿ, ಒಂದು ಚಿಕ್ಕ ವಿಷಯ ಆಗಿರ್ಬೋದು, ದೊಡ್ಡ ವಿಷಯ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಮ್ಮ ಮಗಳಿರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ಏನೇ ಇರ್ಬೋದು, ಏನಾದರೂ ಹೇಳ್ತೀವಿ ಅಂದರೆ ಅದಕ್ಕೆ ಪ್ರಾಮಾಣಿಕವಾಗಿ ಅದರ ಪ್ರಕಾರ ನಾವು ನಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟು.
ನೆಕ್ಸ್ಟ್ ನಾವು ಬೇರೆಯವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕು. ಬರೀ ನಮ್ಮ ಫೀಲಿಂಗ್ಸೇ ದೊಡ್ಡದು ಅಂತಲ್ಲ, ಕರೆಕ್ಟು ನಮ್ಮ ಫೀಲಿಂಗ್ಸ್ನ ನಾವು ಬೆಲೆ ಕೊಡಬೇಕು, ಹೌದು. ಬಟ್ ಬೇರೆಯವ್ರು ಏನಾದರೂ ನಮ್ಮ ಹತ್ರ ಹೇಳ್ಕೊತಾ ಇದ್ದಾರೆ ಅಂದರೆ ಅದಕ್ಕೆ ಏನೋ ಒಂದು ನೆಗ್ಲೆಕ್ಟ್ ಮಾಡೋಕ್ಕೂ ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಅದಕ್ಕೇನೋ ರೆಸ್ಪಾನ್ಸ್ ಕೊಡೋಕ್ಕೆ ನೆಕ್ಸ್ಟ್ ಟೈಮು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯಾರೋ ಏನೋ ತುಂಬ ನೋವಲ್ಲಿದ್ದಾರೆ ಅಂದ್ಕೊಳ್ಳಿ, ನೀವು ಆ ನೋವನ್ನು ಕರೆಕ್ಟಾಗಿ ಕೇಳಿ, ಆ ಪ್ರಾಬ್ಲಮ್ಸ್ ಏನು ಅಂತ ಕರೆಕ್ಟಾಗಿ ಕೇಳಿ ಅವ್ರಿಗೇನೋ ಒಂದು ಮಾರಲ್ ಸಪೋರ್ಟ್ ಕೊಟ್ಟರೆ ಅವ್ರ ಜೀವನದಲ್ಲಿ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ, ನನ್ನ ಕಷ್ಟದ ಟೈಮಲ್ಲಿ ಅವ್ರು ಆ ಥರ ಆಗಿದ್ರು ಅಂತ. ಸೊ ಇದು ಅಂತ ಒಂದು ಮಾರಲ್ ಸಪೋರ್ಟು. ಏನೇ ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದರೂ ಕೂಡ ಎಷ್ಟು ನೆನೆಸ್ಕೋತಾರೆ ಅಂದರೆ ಯಾವಾಗಲೂ ಅಷ್ಟೇ ಆಯಿತಾ. ನಾನು ಹೇಳ್ತೀನಿ ನೋಡಿ, ನಿಮ್ಗೆ ಏನೇ ಒಂದು ಸಣ್ಣ ಪುಟ್ಟ ಯಾರಿಗಾನ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರು, ಏನೋ 1% ಚಾನ್ಸ್ ಇದ್ದರೂ ಕೂಡ ಪ್ಲೀಸ್ ಹೆಲ್ಪ್ ಮಾಡಿ. ಎಷ್ಟೊಂದು ಬೆನಿಫಿಟ್ಸ್ ಇದೆ ನನ್ನ ಪ್ರಕಾರ. ಎಂಥ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಗೊತ್ತಾ. ನಮ್ಮ ಕೈಲಿ ಆಗದೇ ಇರೋದನ್ನು ನಾವೇನೂ ಮಾಡೋಕ್ಕಾಗಲ್ಲ. ಈಗ ಏನೋ ಹೆಲ್ಪ್ ಕೇಳ್ತಾರೆ, ಕೆಲವು ಸತಿ ನಮ್ಮ ಕೈಲಾಗಲ್ಲ, ಇಲ್ಲ ಅಂತ ಹೇಳೋದು ಅದನ್ನು ಓಕೆ, ಕರೆಕ್ಟೇ, ಲೈಫಿನ ಪಾರ್ಟ್ ಅದು, ಎಲ್ಲ ಮಾಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ 1% ಚಾನ್ಸ್ ಇದೆ ಯಾರಿಗಾನ ಹೆಲ್ಪ್ ಮಾಡೋಕ್ಕೆ ಅಂದರೆ ಎಂಥ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವು ಗೊತ್ತಿಲ್ಲದೆ ಎಷ್ಟೋ ಪಾಪಕರ್ಮಗಳನ್ನ ಮಾಡಿರ್ತೀವಿ, ಅದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆಮೇಲೆ ಅವ್ರ ಲೈಫಲ್ಲಿ ಯಾರಿಗೆ ಹೆಲ್ಪ್ ಮಾಡಿರ್ತೀರಲ್ವ, ಅವ್ರ ಲೈಫಲ್ಲಿ ನಾವು ತುಂಬ ರೆಸ್ಪೆಕ್ಟ್ನ ಗೇನ್ ಮಾಡ್ತೀವಿ. ಸೊ ನನಗೆ ಈ ಥರನೇ ಗೊತ್ತಿರೋರಿಗೆ ನಾನು ಒಂಥರ ಏನೋ ಒಂದು ರೀತಿ ಹೆಲ್ಪ್ ಮಾಡಿದ್ದೆ, ಅದು ನನಗೆ ಹೇಳ್ಕೊಳಕ್ಕೂ ಇಷ್ಟ ಆಗಲ್ಲ. ಅವ್ರು ಹೆಂಗೆ ನೋಡ್ತಾರೆ ಗೊತ್ತಾ, ನನ್ನ ಒಂಥರ ತುಂಬ ಮೇಲೆ ಇಟ್ಟು ನೋಡ್ಕೋತಾರೆ ಆಯಿತಾ, ಒಂಥರ ತುಂಬ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೋತಾರೆ. ನನಗೆ ಅನ್ಸೋದು ನಾನೇನು ದೊಡ್ಡದಾಗಿ ಮಾಡಿದ್ದೀನಿ ಅಂತಲ್ಲ, ನಾನಿರೋ ಲೈಫ್ ಸ್ಟೈಲ್ಗೆ ಇದಕ್ಕೆ ನಾನೇನು ಮಾಡಿರೋದು ತುಂಬ ಚಿಕ್ಕದೇನೆ. ಬಟ್ ಅವ್ರಿಗೆ ನಾನು ಟೈಮಲ್ಲಿ ಹೆಲ್ಪ್ ಮಾಡಿದ್ದೆ ಅಂತ ಅವರು ಎಷ್ಟು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಿರೋರನ್ನಿಗೆ. ನನಗದನ್ನು ಹೇಳ್ಕೊಳಕ್ಕೂ ಇಷ್ಟ ಇಲ್ಲ. ಬಟ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೂ ಒಂಥರ ಮೋಟಿವೇಶನ್ ಸಿಗುತ್ತಲ್ವ. ಯಾರಿಗಾರು ಏನಾದರೂ ಪ್ರಾಬ್ಲಮ್ ಇದೆ, ಏನಾದರೂ ಒಂದು ಸಹಾಯ ಮಾಡ್ಬೋದು ಅಂದರೆ ಪ್ಲೀಸ್ ಮಾಡಿ ಆಯಿತಾ. ಆಗದೇ ಇರೋದನ್ನು ನಿಮಗೆ ಕಷ್ಟ ಮಾಡಿಕೊಂಡು ಮಾಡಬೇಡಿ, ಆಗೋದು ನಿಮ್ಗೆ ಈಸಿಯಾಗಿ ಮಾಡೋದನ್ನು ಡೆಫಿನೆಟ್ಲಿ ಮಾಡಿ. ಅದು ಇನ್ನೊಂದು ಟಿಪ್ ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರಿಗಿರಲ್ಲ ನೋಡಿ, ದುಡ್ಡಿರಲ್ಲ, ಬಡವರು, ತುಂಬ ಅಸಹಾಯಕರು ಇರ್ತಾರಲ್ವ, ಅವ್ರಿಗೆ ಪ್ಲೀಸ್ ಮಾಡಿ ಆಯಿತಾ. ನಿಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನು, ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ತುಂಬ ರೆಸ್ಪೆಕ್ಟ್ ಗೇನ್ ಮಾಡೋದು ಎಲ್ಲಿ ಅಂದರೆ, ನಾವು ಒಳ್ಳೆ ಕೇಳೋಗ್ರಾದಾಗ, ಅಂದರೆ ತುಂಬ ಬಗ ಮಾತಾಡ್ತಾ ಇದ್ದರೆ ಅದೊಂಥರ ಹೆಂಗಾಗ್ಬಿಡುತ್ತೆ ಅಂದರೆ, ಅಯ್ಯೋ ಅವಳು ಏನು ಬಾಯಿಗೆ ಬಂದಿದ್ದು ಮಾತಾಡ್ತಾನೆ ಇರ್ತಾಳೆ, ಅದು ಏನೋ ಅವಳ ಮಾತುಗಳಿಗೆ ಬೆಲೆನೇ ಇರಲ್ಲ ಅನ್ನೋ ಲೆವೆಲ್ಗೆ ಆಗ್ಬಿಡುತ್ತೆ. ಸೊ ಯಾವಾಗ ನಾವು ಆಪೋಸಿಟ್ ಪರ್ಸನ್ ಹೇಳೋದನ್ನು ಅಟೆಂಟಿವ್ ಆಗಿ ಕೇಳ್ತೀವಿ, ಗುಡ್ ಲಿಸ್ನರ್ ಆಗ್ತೀವಲ್ವ, ಆಗ ಡೆಫಿನೆಟ್ಲಿ ರೆಸ್ಪೆಕ್ಟ್ ಜಾಸ್ತಿ. ಬಾಯಿಗೆ ಬಂದಿದ್ದು ಮಾತಾಡೋದು, ಇದನ್ನು ಯಾವಾಗಲೂ ಹೇಳ್ತೀನಿ, ನಮ್ಮ ನಾಲ್ಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ನಾವು ಏನು ತಿಂತೀವಿ, ಏನು ಮಾತಾಡ್ತೀವಿ ಅನ್ನೋದು ಪ್ರತಿಯೊಂದೂ ನಮ್ಮ ಲೈಫ್ ಹೇಗಿರುತ್ತೆ ಅಂತ ಡಿಸೈಡ್ ಮಾಡುತ್ತೆ. ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಬಾಯಿ ನಾಲ್ಗೆ ಚಪ್ಪಲನ ಕಂಟ್ರೋಲ್ ಮಾಡ್ಕೋಬೇಕು. ನಾವು ಲೈಫಲ್ಲಿ ಏನೂ ಪ್ರಾಬ್ಲಮ್ನ ಫೇಸ್ ಮಾಡ್ಕೋಬಾರ್ದು ಅಂದರೆ ನಾವು ಮಾತಾಡೋ ರೀತಿ, ಮಾತಾಡೋ ಮಾತುಗಳು, ಟೋನು ಎಲ್ಲನ ಚೇಂಜ್ ಮಾಡ್ಕೋಬೇಕು. ಸೊ ಯಾವಾಗಲೂ ಅಷ್ಟೇ ಒಳ್ಳೆ ಕೇಳೋಗ್ರಾಗಬೇಕು. ಮತ್ತು ಮಾತಾಡೋದು ಅಷ್ಟೇ. ನೀವು ಯಾವಾಗನ ಕೆಲಸ ಏನಾದರೂ ಯಾರಿಂದನಾದ್ರು ತೊಗೋಬೇಕು, ಯಾರಾದರೂ ಏನಾದರೂ ಮಾತಾಡಬೇಕು ಅಂದರೆ ನೀವು ಮಾತಾಡೋ ರೀತಿ ತುಂಬ ಮ್ಯಾಟ್ರ್ ಆಗುತ್ತೆ. ಏನಾದರೂ ಕೆಲಸ ಮಾಡಿಸ್ಕೋಬೇಕು, ಏನೋ ಒಂದು ಮಾತಾಡಬೇಕು ಅಂದರೆ ಕರೆಕ್ಟಾಗಿ ಯೋಚನೆ ಮಾಡಿ ಮಾತಾಡ್ತಾರೆ ಕೆಲವರೆಲ್ಲ. ಅವ್ರ ಮಾತುಗಳನ್ನ ಕೇಳಬೇಕು, ಅವ್ರ ಮಾತುಗಳಿಂದ ಇನ್ನೂ ಏನೋ ಕಲಿಬೇಕು ಅಂತ ಅನಿಸ್ತಾ ಇರುತ್ತೆ. ಡೆಫಿನೆಟ್ಲಿ ಅವ್ರ ಮಾತಿಂದನೇ ಅವ್ರಿಗೆ ಬೆಲೆ ಸಿಗ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ, ನಾವು ಯಾವಾಗಲೂ ಯಾರಿಗಾನ ರೆಸ್ಪೆಕ್ಟ್ ಕೊಟ್ಟಾಗ ಅವ್ರು ಇಂಟರ್ನ್ ಡೆಫಿನೆಟ್ಲಿ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಸೊ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತಾರಲ್ಲ, ಆ ರೀತಿ. ನೆಕ್ಸ್ಟು ಕಾನ್ಫಿಡೆಂಟಾಗಿರಬೇಕು ಆಯಿತಾ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಮ್ಮ ಮೇಲೆ ನಮಗೆ ಡೌಟ್ ಬಂದುಬಿಟ್ರೆ ಬೇರೆಯವ್ರು ಯಾರೂ ನಮ್ಮನ್ನು ನಂಬಲ್ಲ. ಅದಕ್ಕೆ ನಮ್ಮ ಶಕ್ತಿ ಏನು, ನಮ್ಮ ವೀಕ್ನೆಸ್ ಏನು ಎಲ್ಲನೂ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಮ್ಮ ವೀಕ್ನೆಸ್ನ ಎಲ್ಲರ ಹತ್ರನೂ ಹೇಳ್ಕೊಳ್ಳೋದಲ್ಲ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಜನಗಳೇ ಜಾಸ್ತಿ. ತುಂಬ ಜನಗಳಿರ್ತಾರೆ, ನಾವೇನೋ ನಮಗೆ ಕಷ್ಟ ಕಡಿಮೆ ಆಗಲಿ, ನಮ್ಮ ಫೀಲಿಂಗ್ಸ್ ಕಡಿಮೆ ಆಗಲಿ, ನಮಗೇನೋ ನೋವಾಗ್ತದೆ ಅಂತ ನಮ್ಮ ವೀಕ್ನೆಸ್ನ ಹೇಳ್ಕೊಳಕ್ಕೆ ಹೋಗ್ತೀವಿ. ಅದನ್ನು ಟೈಮ್ ಯೂಸ್ ಮಾಡಿಕೊಂಡು ವಾಪಸ್ ಕೊಡೋವಂಥ ಜನಗಳೆಲ್ಲ ಇರ್ತಾರೆ. ಸೊ ಅದಕ್ಕೆ ನಮ್ಮ ವೀಕ್ನೆಸ್ನ ಯಾವತ್ತೂ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಬಟ್ ನಮಗೆ ನಮ್ಮ ವೀಕ್ನೆಸ್ ಏನು ಅಂತ ಗೊತ್ತಿರಬೇಕು, ಯಾಕೆಂದರೆ ಅದನ್ನು ನಾವು ತಿದ್ಕೋಬೇಕಲ್ವ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡಿ. ಕಾನ್ಫಿಡೆಂಟ್ ಅಂದರೆ ಏನೋ ಒಂದು ದಿಮಾಕಿಂದ, ದರ್ಪದಿಂದ ನಡ್ಕೊಳ್ಳಿ ಅಂತಲ್ಲ. ನಾವೇನು ಡಿಸಿಷನ್ ತೊಗೋತೀವಿ, ಏನು ಮಾತಾಡ್ತೀವಿ, ಏನಾದರೂ ಡಿಸಿಷನ್ ತೊಗೊಳ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ, ನನ್ನ ಡಿಸಿಷನ್ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆ. ಸೊ ಇಷ್ಟು ಕಾನ್ಫಿಡೆನ್ಸ್ ಅಂತೂ ಡೆಫಿನೆಟ್ಲಿ ಇರಬೇಕು.
ನೆಕ್ಸ್ಟ್ ಬಂದು ನಾವು ಸ್ವಲ್ಪ ಆಗೋದು ಯಾವಾಗ ಗೊತ್ತಾ ಅಂದರೆ ಬೇರೆಯವ್ರ ದೃಷ್ಟಿಯಲ್ಲಿ ನಾವು ತಪ್ಪು ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗ. ಅಂದರೆ ಕೆಲವರೆಲ್ಲ ಅದೇನೋ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅಂತ ಆಡ್ತಾರಲ್ಲ, ಸೊ ಆ ಥರ ಇರ್ತಾರೆ. ಏನೇ ಆದರೂ ಕೂಡ ನನ್ನ ತಪ್ಪನ್ನ ನಾನು ಏನಕ್ಕೆ ಒಪ್ಕೋಬೇಕು ಅನ್ನೋ ಲೆವೆಲ್ಗೆ ಇರ್ತಾರೆ. ಬಟ್ ಕೆಲವು ಸತಿ ಹೌದು ಮೇ ಬಿ ನಾನು ತಪ್ಪು ಮಾಡಿರ್ಬೋದು ಅಂತ ಹೇಳಿದ ತಕ್ಷಣ ನಾವೆಲ್ಲೋ ಹೊರ್ಟೋಗ್ತೀವಿ ಆ್ಯಕ್ಚುಲಿ. ಅದು ನನಗೆ ಅನ್ಸೋದು ಏನು ಗೊತ್ತಾ, ಮಕ್ಕಳ ವಿಷಯದಲ್ಲಿ ನನಗೆ ಅದು ಥರ ತುಂಬ ಆಗುತ್ತೆ. ನನ್ನ ದೊಡ್ಡವಳ ವಿಷಯದಲ್ಲೇ ಆ ಥರ, ಅವಳು ಯಾವಾಗಲೂ ಅದನ್ನು ಹೇಳ್ತಾನೆ ಇರ್ತಾಳೆ. ನಾನು ಕೆಲವು ಸತಿ ಹೇಳ್ತೆ, ನಾನು ಸ್ಟಾರ್ಟಿಂಗು ಕೆಲವು ವರ್ಷಗಳ ಹಿಂದೆ ಎಲ್ಲ ಅಯ್ಯೋ ಇವಳು ಮುಂದೆ ಏನಕ್ಕೆ ನಾನು ತಪ್ಪು ಒಪ್ಕೊಳ್ಳೋದು ಅಂತ ಎಲ್ಲ ಆ ಥರ ಇತ್ತು ನನ್ನ ಆ್ಯಟಿಟ್ಯೂಡು. ಬಟ್ ಹೋಗ್ತಾ 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 ಹೆಂಗಾಯಿತು ಅಂದರೆ, ಸೊ ಅವಳ ಹತ್ರ ನಾನು ಹಿಂಗೆ ಮಾತಾಡ್ತಿದ್ದೆ ಅಂದರೆ ಹೌದೇನೋ ನಂದು ತಪ್ಪೇನೋ, ನಾನು ಸರಿಯಾಗಿ ಹೇಳಬೇಕಿತ್ತೇನೋ, ನನ್ನದೇ ಮಿಸ್ಕಮ್ಯುನಿಕೇಷನ್ ಏನೋ, ಈ ಥರ ನನ್ನ ತಪ್ಪುಗಳನ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡಾಗ ಅವಳು ಅಂತಿದ್ಲು, ಅಮ್ಮ ನೀನು ಯಾವಾಗ ಆ ಥರ ಹೇಳ್ತೀಯಲ್ಲ ನಿನ್ನ ಮೇಲೆ ರೆಸ್ಪೆಕ್ಟ್ ನನಗೆ ಜಾಸ್ತಿ ಆಗುತ್ತೆ. ಆಗ ನಾನು ನಿನ್ನಿಂದ ಕಲಿತೀನಿ. ಏಕೆಂದರೆ ತಪ್ಪೇನಾದರೂ ಮಾಡಿದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ತುಂಬ ದೊಡ್ಡವರಾಗ್ತೀವಿ ಆ್ಯಕ್ಚುಲಿ. ಅದು ನಮಗೆ ಗೊತ್ತಿದ್ದು ಕೂಡ, ನಾನು ಮಾಡಿದ ತಪ್ಪು ಅಂತ ಗೊತ್ತಿದ್ದು ಕೂಡ ಕೆಲವರೆಲ್ಲ ಏನು ಒಪ್ಕೊಳ್ಳೋದು ಅನ್ನೋ ಲೆವೆಲ್ಗೆ ಇರ್ತಾರೆ. ಬಟ್ ನಾವೇನಾದ್ರು ತಪ್ಪು ಮಾಡಿದ್ದೀವಿ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ತಿದ್ದುಕೊಳ್ಳೋದ್ರಲ್ಲಿ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ನಮ್ಮ ಜವಾಬ್ದಾರಿಗಳನ್ನ ಮರಿಬಾರ್ದು. ನಿಮಗೆ ಯೋಚನೆ ಮಾಡಿ, ಯಾರಾದರೂ ಏನಾದರೂ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ನನಗೆ ಕಾಲೇಜಲ್ಲೂ ಇದು ಅನುಭವ ಆಗಿದೆ, ಮನೆಯಲ್ಲೂ ಈ ಥರ ಅನುಭವ ಆಗಿದೆ. ಆ ಜವಾಬ್ದಾರಿನ, ರೆಸ್ಪಾನ್ಸಿಬಿಲಿಟೀಸ್ನ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಎಲ್ಲರೂ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ. ತುಂಬಾ ಮ್ಯಾಟ್ರ್ ಆಗುತ್ತೆ. ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಆರ್ಗನೈಸ್ ಮಾಡೋದು, ಮನೇಲಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳೋವಂಥದ್ದು ಚಿಕ್ಕ ಪುಟ್ಟನೇ ಇರ್ಬೋದು. ಮಕ್ಕಳು ಓದಿನ ವಿಷಯ ಇರ್ಬೋದು, ಕಾಲೇಜಲ್ಲಿ ಏನೋ ಒಂದು ಮೇಂಟೈನ್ ಮಾಡೋದು, ಕೆಲಸ ಜಾಗದಲ್ಲಿ ಏನೋ ಒಂದು ಮೇಂಟೈನ್ ಮಾಡೋದು. ಸೊ ಯಾವುದಾನ ರೆಸ್ಪಾನ್ಸಿಬಿಲಿಟೀಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಹೇಳ್ತೆ. ನೆಕ್ಸ್ಟ್ ಬಂದು ನಾವು ಯಾವಾಗಲೂ ಯಾವುದೇ ಪೊಸಿಷನ್ಗೆ ಹೋದಾಗ ಹಂಬಲಾಗಿರಬೇಕು. ಅಂದರೆ ನಾವೇನೋ ದೊಡ್ಡದಾಗೇನೋ ಸಾಧಿಸ್ಬಿಟ್ಟಿದ್ದೀವಿ, ನಮ್ಮ ಹತ್ರ ಅಷ್ಟು ದುಡ್ಡಿದೆ, ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಇಷ್ಟು ಸ್ಟೇಟಸ್ ಇದೆ, ಇಷ್ಟು ಮನೆ ಕಟ್ಟಿದ್ದೀವಿ, ಇಷ್ಟು ಆಸ್ತಿ ಇದೆ, ಇಷ್ಟು ಒಡವೆ ಇದೆ ಅಂತ ಏನೋ ನಮ್ಮ ನಡವಳಿಕೆಯಲ್ಲಿ, ನಮ್ಮ ಮಾತುಗಳಲ್ಲಿ ಈ ಥರ ಎಲ್ಲ ಪೋಟ್ರೆ ಮಾಡ್ತಿದ್ರೆ, ದರ್ಪ ತೋರಿಸ್ತಾ ಇದ್ದರೆ ಯಾರೂ ರೆಸ್ಪೆಕ್ಟ್ ಕೊಡಲ್ಲ. ನಿಮ್ಮ ಹತ್ರ ಎಷ್ಟೇ ಏನೇ ಇದ್ದರೂ, ಎಷ್ಟೇ ಆಸ್ತಿ ಇದ್ದರೂ, ಎಷ್ಟೇ ದೊಡ್ಡ ಮನೆ ಇದ್ದರೂ ಕೂಡ ಒಬ್ಬರ ಮುಂದೆ ಸ್ವಲ್ಪ ಹಂಬಲಾಗಿರಬೇಕು. ಅಂದರೆ ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ವ, ಸುಮ್ಮನೆ ಶೋ ಆಫ್ ಮಾಡ್ಕೊಳ್ಳೋದು. ಕೆಲವರೆಲ್ಲ ಇರೋದು ಒಂದು 10 ಗ್ರಾಮ್ ಗೋಲ್ಡ್ ಇರುತ್ತೆ, ಏನೋ 1 kg ಬಂಗಾರ ಇದ್ದಂಗೆ ಆಡ್ತಾರೆ. 1 kg ಇರಲಿ, ಒಂದು 100 ಗ್ರಾಮು ಇರಲ್ಲ. ಸೊ ಆ ಥರ ಏನೋ ಒಂದು ದೊಡ್ಡದಾಗಿ ಏನೋ ಪೋಟ್ರೆ ಮಾಡ್ಕೊಳ್ಳೋದು, ನಾನೇ ದೊಡ್ಡ ಶ್ರೀಮಂತರು, ನಾವೇ ಏನೋ ಸಾಧಿಸ್ಬಿಟ್ಟಿವಿ ಲೈಫಲ್ಲಿ ಅನ್ನೋ ಲೆವೆಲ್ಗೆ. ಸೊ ಏನೇ ಇದ್ದರೂ ಕೂಡ ಎಲ್ಲರ ಹತ್ರನೂ ಹಂಬಲಾಗಿರೋದು ಇಂಪಾರ್ಟೆಂಟು. ಆ್ಯಟಿಟ್ಯೂಡ್ ಇರುತ್ತೆ, ಇಲ್ಲ ಅಂತಲ್ಲ. ಯಾರ ಹತ್ರ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ತೋರಿಸ್ಬೇಕು ಅದು ತೋರಿಸ್ಕೊತೀವಿ, ಯಾರ ಹತ್ರ ಕಡಿಮೆ ಮಾತಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಆ ದರ್ಪನ ತೋರ್ಸೋಕ್ಕೆ ಹೋಗಬಾರ್ದು. ಏನು ನಮ್ಮ ಡಿಸೆನ್ಸಿ ಏನಿದೆ, ನಮ್ಮ ಸ್ಟೇಟಸ್ ಏನಿದೆ, ಅದನ್ನು ಡೀಸೆಂಟಾಗಿ ಲೈಫ್ನ ಲೀಡ್ ಮಾಡ್ಕೋಬೇಕು. ಯಾವಾಗಲೂ ಡೌನ್ ಟು ಅರ್ಥೇ ಆಗಿರಬೇಕು. ನೆಕ್ಸ್ಟ್, ನೀವು ಯಾವಾಗ ಟೈಮ್ ಕೀಪಪ್ ಮಾಡ್ತೀರೋ ತುಂಬಾ ರೆಸ್ಪೆಕ್ಟ್ ನಿಮಗೆ. ನೀವು ಯಾವುದೋ ಟೈಮಿಗೆ ಹೋಗ್ತೀನಿ ಅಂತ ಹೇಳಿರ್ತೀರ. ನನ್ನ ಸೆಲ್ಫ್ ಅನುಭವ ಇದು. ನಾನು ಯೂಶ್ವಲಿ ಹೇಗೆ ಅಂದರೆ, ಒಂದು ಅರ್ಧ ಗಂಟೆ ಮೊದಲೇ, ಯಾವಾಗಲೂ ಅಷ್ಟೇ, ಒಂದು ಅರ್ಧ ಗಂಟೆ ಮೊದಲೇ ಹೋಗಿರೋದು. ಸುಮಾರು ಜನ ಕೇಳಿರ್ತಾರೆ ಏನಕ್ಕೆ ಅಷ್ಟು ಬೇಗ ಬಂದಿರ್ತೀಯ ಅಂತ. ಅಂದರೆ ನನಗೆ ಯಾವ ಮೂಮೆಂಟಲ್ಲೂ ಲೇಟಾಗಿ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಒಂಥರ ನನಗೆ ಹೆಂಗೆ ಅಂದರೆ ಇಡೀ ದಿನ ಕೆಟ್ಟೋಗುತ್ತೆ ಯಾರಾದರೂ ಏನಾದರೂ ಹೇಳಿಬಿಟ್ರೆ, ಪಾಯಿಂಟ್ಔಟ್ ಮಾಡಿದ್ರೆ. ಅಂದರೆ ನಾನು ಕರೆಕ್ಟಾಗಿದ್ದು ಪಾಯಿಂಟ್ಔಟ್ ಮಾಡಿದ್ರೆ ಏನು ಅನಿಸಲ್ಲ. ಬಟ್ ನನ್ನ ಸೈಡಿಂದ ತಪ್ಪಾಗಬಾರ್ದು ಅಂತ ಆದಷ್ಟು ಕರೆಕ್ಟಾಗಿರೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಬೇಗನೆ ಬರ್ತೀನಿ. ಸೊ ಆ ಥರ ಟೈಮ್ ಕೀಪಪ್, ಪಂಕ್ಚುಯಾಲಿಟಿ ಇದ್ದೆ ಅಂದರೆ ಏನೋ ಹೇಳಿದ ಕೆಲಸ ಕರೆಕ್ಟಾಗಿ ಮಾಡೋದು, ಆ ಥರ ಎಲ್ಲ ಇದ್ದರೆ ಯಾರಿಗಾನ ರೆಸ್ಪೆಕ್ಟ್ ಜಾಸ್ತಿನೇ ಅಲ್ವಾ. ನೆಕ್ಸ್ಟ್, ನಮ್ಮ ಲೈಫೇ ನಮಗೆ ರೆಸ್ಪೆಕ್ಟ್ ಕೊಡಿಸುತ್ತೆ ಅಂತ ಹೇಳ್ಬೋದು. ಕೆಲವರೆಲ್ಲ ನೋಡಿ 4 ಗಂಟೆಗೆ ಎದ್ದು ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಕೆಲವರೆಲ್ಲ ಕಮೆಂಟ್ ಮಾಡ್ತಿರ್ತಾರೆ. ತುಂಬ ಖುಷಿಯಾಗುತ್ತೆ. ಇನ್ಫ್ಯಾಕ್ಟ್ ಅವರು ಹೇಳ್ತಾ ಇರ್ತಾರೆ, ಫಸ್ಟು ಯೋಗ ಮಾಡ್ತೀವಿ, ಆಮೇಲೆ ವಾಕಿಂಗ್ ಮಾಡ್ತೀನಿ ಅಂತ. ರೂಪನೋ ಯಾರೋ ಸುಮಾರು ಜನ ಕಮೆಂಟ್ ಮಾಡ್ತಿರ್ತಾರೆ. ನನಗೆ ಖುಷಿಯಾಗುತ್ತೆ. ಇನ್ಫ್ಯಾಕ್ಟ್ ನನ್ನ ಬ್ಲಾಗ್ಸ್ ನಿಮ್ಗೆ ಎಷ್ಟು ಮೋಟಿವೇಶನ್ ಕೊಡುತ್ತೋ, ಸುಮಾರು ಕಮೆಂಟ್ಸ್ ನನಗೂ ಮೋಟಿವೇಶನ್ ಕೊಡುತ್ತೆ. ಯಾಕೆಂದರೆ ನಾನು ಮನುಷ್ಯರು, ನೀವು ಮನುಷ್ಯರೇ. ನಮಗೆ ಮೋಟಿವೇಶನ್ ಅನ್ನೋದು ಬೇಕೇ ಬೇಕು. ಕೆಲವು ಸತಿ ನಾವು ಡೌನ್ ಆಗ್ತೀವಿ, ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇರ್ತೀವಿ, ಸುಸ್ತಾಗುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ. ಸೊ ಆಗ ಮೋಟಿವೇಶನ್ಸಲ್ಲಿ ಯಾರೋ ಏನೋ ಇನ್ನೂ ಡಿಸಿಪ್ಲಿನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಅದು ನಮಗೂ ಮೋಟಿವೇಶನ್ನು. ನನ್ನಿಂದ ಏನೋ ನೀವು ಕಲಿತೀರಾ ಅಂದರೆ ಡೆಫಿನೆಟ್ಲಿ ನಾನು ಇನ್ನೊಬ್ಬರಿಂದ ಕಲಿತಿರ್ತೀನಿ. ಸೊ ಆ ಡಿಸಿಪ್ಲಿನ್ಡ್ ಲೈಫು
ಈಗ ನೋಡಿ ಯಾರೋ 10 ಗಂಟೆಗೆ ಎದ್ದೇಳ್ತಾರೆ ಅಂದರೆ ಅವ್ರ ಮೇಲೆ ನಿಮ್ಮ ರೆಸ್ಪೆಕ್ಟ್ ಹೆಂಗಿರುತ್ತೆ, ಯಾರೋ 4 ಗಂಟೆಗೆ ಎದ್ದು ಎಲ್ಲ ಮಾಡ್ತಾರೆ ಅಂದರೆ ಅವ್ರ ರೆಸ್ಪೆಕ್ಟ್ ಹೆಂಗಿರುತ್ತೆ. ಡೆಫಿನೆಟ್ಲಿ ಅಲ್ವಾ. ಈಗ ನಾನೇ ಸುಮ್ಮನೆ ನನ್ನ ಕೊಲೀಗ್ಸ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ರೆ, ಮ್ಯಾಮ್ ನಾನು ಈ ಥರ 4 ಗಂಟೆಗೆ 3:15 ಎಲ್ಲ ಎದ್ದೇಳ್ತೀನಿ ಅಂದರೆ ಒಂಥರ ನಾನು ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ. ಅವರು ಎಷ್ಟು ಜವಾಬ್ದಾರಿ ನಿನಗೆ, ಎದ್ದು ಎಲ್ಲ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ಕೊಂಬರ್ತೀಯಾ, ಆ ಥರ ಎಲ್ಲ ಅಂತಿರ್ತಾರೆ. ಸೊ ಒಂಥರ ನೋಡೋ ದೃಷ್ಟಿಕೋನನೇ ಚೇಂಜ್ ಆಗುತ್ತೆ, ರೆಸ್ಪೆಕ್ಟ್ ಕೊಡೋ ರೀತಿ ಚೇಂಜ್ ಆಗುತ್ತೆ. ಸೊ ಆ ರೀತಿ ನಮ್ಮ ಡಿಸಿಪ್ಲೀನ್ಡ್ ಲೈಫು, ಹೆಲ್ದಿಯಾಗಿ ತಿನ್ನೋದು, ಆಮೇಲೆ ಏನೇ ಇದ್ದರೂ ಕೂಡ ಕ್ಲೀನಾಗಿರೋದು, ಹೈಜೀನ್ ಆಗಿರೋದು, ನಮ್ಮ ಡಿಸಿಪ್ಲೀನ್ಡ್ ಲೈಫೇ ನಮಗೆ ರೆಸ್ಪೆಕ್ಟ್ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಕಷ್ಟಪಡಬೇಕು ನಮ್ಮ ಲೈಫಲ್ಲಿ. ತುಂಬ ಕಷ್ಟಪಟ್ಟಷ್ಟು ತುಂಬ ಎತ್ತರ ಸ್ಥಾನದಲ್ಲಿ ಹೋಗ್ತೀವಿ, ಆಮೇಲೆ ಒಳ್ಳೆ ರೆಸ್ಪೆಕ್ಟು ಸಿಗುತ್ತೆ. ನಾವೇನು ಯಾವಾಗಲೂ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು, ಯಾವಾಗಲೂ ರಿಲ್ಯಾಕ್ಸ್ಡಾಗಿ ಇದ್ಕೊಂಡು ಆ ಥರಕ್ಕಿಂತ ಸರಿ ನಾನು ಏನೋ ಒಂದು ಲೈಫಲ್ಲಿ ಸಾಧಿಸೋಕ್ಕೋಸ್ಕರನೇ ಕಷ್ಟಪಡ್ತಾಯಿದ್ದೀನಿ, ಏನೋ ಒಂದು ಅಚೀವ್ ಮಾಡ್ತೀವಿ, ಸದ್ಯದಲ್ಲಿ ಏನೋ ಆಗ್ತಾನೇ ಇರ್ಬೋದು, ಅಂದರೆ ಏನೂ ಆಗ್ತಾಯಿಲ್ಲ ಲೈಫಲ್ಲಿ ಆ ಥರ ಅನಿಸ್ಬೋದು. ಬಟ್ ಹೋಗ್ತಾ ನನ್ನ ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡು ಕಷ್ಟಪಡಬೇಕು. ಅದಂತೂ ನನ್ನಂತೂ ತಲೆಯಲ್ಲಿ ತುಂಬ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಎಷ್ಟೋ ಜನ ನನ್ನ ವೆಲ್ ವಿಷರ್ಸೇ ಹೇಳ್ತಿರ್ತಾರೆ, ಏನಕ್ಕೆ ಅಷ್ಟು ಕಷ್ಟಪಡ್ತಿದ್ಯಾ, ಎಷ್ಟು ದೂರದಿಂದ ಬರ್ತೀಯಾ, ಎಷ್ಟು ಬೇಗ ಎದ್ದೇಳ್ತೀಯಾ, ಏನಕ್ಕೆ ಇಷ್ಟು ಸ್ಟ್ರಗಲ್ ಮಾಡ್ತೀಯ ಅಂತ. ಬಟ್ ನನಗೇನೂ ಅನಿಸಲ್ಲ ಗೊತ್ತಾ ಫ್ರೆಂಡ್ಸ್. ನಾನು ಸುಮ್ಮನೆ ನಿಮ್ಮ ಹತ್ರ ವ್ಲಾಗಲ್ಲಿ ಹೇಳ್ಕೊಬೇಕು ಆ ಥರ ಎಲ್ಲ ಏನೂ ಅನಿಸಲ್ಲ. ಬಟ್ ಅವ್ರ ಕನ್ಸನ್ಗೆ ನನ್ನ 1000% ಲವ್ ಅದು, ಆಯಿತಾ. ಅದೆಲ್ಲ ನನಗೆ ಅರ್ಥ ಆಗುತ್ತೆ. ಬಟ್ ಯಾವುದು ನಮ್ಮ ಕಂಫರ್ಟ್ ಝೋನಲ್ಲಿ ಇರಲ್ಲ, ಆಯಿತಾ. ಕೆಲವು ಸತಿ ಬೇಕಾಗುತ್ತೆ ಏನೋ ಒಂದು ಮಕ್ಕಳ ಎಜುಕೇಷನ್ಗೋಸ್ಕರ ಏನೋ ಒಂದು, ಆಯಿತಾ. ನನ್ನ ಕಂಫರ್ಟ್ ಜಾಬ್ ಅದು, ಏನೋ ವರ್ಕ್ ಪ್ಲೇಸ್ ಇರ್ಬೋದು, ಏನೋ ಒಂದು XYZ ರೀಸನ್ಗೋಸ್ಕರ, ನನ್ನ ಪರ್ಸ್ನಲ್ ರೀಸನ್ಗೋಸ್ಕರ ಏನೋ ಒಂದು ಇರುತ್ತೆ. ಸೊ ಅದೆಲ್ಲ ಬೇಕು. ಏನೋ ಒಂದು ಬೇಕು ಅಂದರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಲೇಬೇಕು. ನೆಕ್ಸ್ಟ್ ಬಂದು ಈಗ ರಂಗೋಲಿದೆಲ್ಲ ತೋರಿಸ್ತಾ ಇದ್ದೀನಿ. ಮೊನ್ನೆನೂ ಹುಣ್ಣಿಮೆ ಇತ್ತಂತಲ್ಲ, ಅತ್ತೆ ಹೇಳಿದ್ರು ನಿಂಬೆಹಣ್ಣೆಲ್ಲ ಆ ಕಡೆ ಈ ಕಡೆ ಕಟ್ ಮಾಡಿ ಇಡಬೇಕು ಅಂತ. ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಟು ರಂಗೋಲಿ ಎಲ್ಲ ಹಾಕಿ, ರಂಗೋಲಿ ವ್ಲಾಗೂ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಕೆಲಸ ಆಗಬೇಕು. ನೀವು ನಂಬಲ್ಲ, ನಾನು ಯಾವಾಗಲೂ ಹೇಳಂಗೆ ಕ್ಯಾಮ್ರಾ ಇಟ್ಕೊಂಡು ಕೆಲಸ ಮಾಡಿದ್ದೀವಿ ಅಂದರೆ ನಾನು 1 ಅವರಲ್ಲಿ ಆಗೋ ಕೆಲಸ 2.5 ಗಂಟೆ ಟೈಮ್ ಆಗುತ್ತೆ. ಸೊ ಬೆಳಗ್ಗೆ ಹೊತ್ತು ಸಿಕ್ಕಾಬಟ್ಟೆ ಕೆಲಸ. ಸೊ ಇದು ಬಂದು ಸಂಜೆ, ಆಯಿತಾ. ಮಗಳದು ಪ್ರಾಜೆಕ್ಟ್ ಎಲ್ಲ ಇತ್ತು, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋದು, ಅವಳಿಗೆ ಪ್ರಿಪ್ರೇಷನ್ ಮಾಡ್ಕೊಡೋದು, ಚಿಕ್ಕ ಮಗಳದು ಕಾಂಪಿಟೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋವಂಥದ್ದು. ಇನ್ನು ಟೆಸ್ಟ್ ಸ್ಟಾರ್ಟು, ನವಂಬರ್ 21 ಟೆಸ್ಟ್ ಸ್ಟಾರ್ಟು. ಹೇಳಬೇಕಾ, ಅವ್ರಿಗೆ ಓದಿಸು, ರೈಟಿಂಗ್ ಪ್ರಾಕ್ಟೀಸ್ ಕೊಡು, ಓರಲ್ ಪ್ರಾಕ್ಟೀಸ್ ಕೊಡು. ಚಿಕ್ಕವಳದು ಕೆಲಸ ಜಾಸ್ತಿ ಆ್ಯಕ್ಚುಲಿ, ಅವರಿಗೆ ಬೇಸಿಕ್ಸ್ ಹೇಳ್ಕೊಡ್ಬೇಕಲ್ಲ. ಸೊ ಅದೆಲ್ಲ ಕೆಲಸ ಜಾಸ್ತಿ ಇರುತ್ತೆ. ನನಗೇನು ಅನಿಸುತ್ತೆ, ಪ್ರಿಯಾರಿಟಿ ಅದು. ಆಬ್ವಿಯಸ್ಲಿ ಏನೇ ನನ್ನ ಜಾಬ್ಗಿಂತ, ಯೂಟ್ಯೂಬ್ಗಿಂತ, ನಾನು ಅಡುಗೆ ಮಾಡೋದಕ್ಕಿಂತ, ಮನೆ ಕ್ಲೀನಾಗಿ ಇಟ್ಕೊಂಡು ನನಗೆ ಏನೋ ತಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ, ಏಕೆಂದರೆ ನಾನಿವತ್ತು ಏನೋ ಒಂದು ಪೊಸಿಷನಲ್ಲಿ ಇದ್ದೀನಿ, ಸ್ವಲ್ಪ ನಾನು ಇದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಓದಿಸಿರೋದ್ರಿಂದನೇ, ಆಯಿತಾ. ಸೊ ಅದೊಂದು ತಲೆಯಲ್ಲಿ, ಎಜುಕೇಷನ್ ಇಂಪಾರ್ಟೆಂಟು ಮಕ್ಕಳಿಗೆ. ಅವ್ರು ಮುಂದೆ ಏನು ಓದ್ತಾರೆ, ಅವ್ರ IQ ಎಷ್ಟಿದೆ, ಏನೋ ಒಂದು ದೊಡ್ಡದಾಗಿ ಸಾಧಿಸ್ತಾರೆ, ಇದೆಲ್ಲ ನನ್ನ ತಲೆಯಲ್ಲಿಲ್ಲ. ನನ್ನ ಸೈಡಿಂದ ನಾನು ಏನು ಮಾಡ್ಬೋದು, ನನ್ನ ಸೈಡಿಂದ ಅವ್ರಿಗೆ ಎಷ್ಟು ಓದಿಸ್ಬೋದು, ನಾನು ಪ್ರಾಮಾಣಿಕವಾಗಿ ಎಷ್ಟು ಪ್ರಯತ್ನ ಮಾಡ್ಬೋದು, ಅದೊಂದು ತಲೆಯಲ್ಲಿರುತ್ತೆ. ನಾನಾದರೂ ಅಷ್ಟೇ, ನಮ್ಮ ಹಸ್ಬೆಂಡೂ ಅಷ್ಟೇ. ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ, ಆಯಿತಾ. ಏನೋ ಫುಲ್ ಏನೋ ಜಾಸ್ತಿ ಡೊನೇಷನ್ ಎಲ್ಲ ಕೊಟ್ಟು ಮೆಡಿಕಲ್ ಓದಿಸೋಣ, ಇಂಜಿನಿಯರಿಂಗ್ ಓದಿಸೋಣ, ಅದೆಲ್ಲ ನಮ್ಮ ಕೈಲಿ ಆಗದೇ ಇರೋದು. ಈಗ ಎಷ್ಟೊಂದು ಏನು ಮೆಡಿಕಲ್ ಓದಬೇಕು ಅಂದರೆ 1 ಕೋಟಿನೇ ಇಡಬೇಕು ಅಂತ ಅಂದ್ಕೊಳ್ಳಿ. 18 ಲಕ್ಷ 20 ಲಕ್ಷ ಕಟ್ತಾರೆ ನನ್ನ ಜೊತೆಲಿರೋರೆಲ್ಲನೂ. ಒಂದು ವರ್ಷಕ್ಕೆ 18 ಲಕ್ಷ 20 ಲಕ್ಷ ಎಲ್ಲಿ ಕಟ್ಟೋಣ, ಅವೆಲ್ಲ ಆಗಲ್ಲ. ಸೊ ಅದಕ್ಕೇ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಸೈಡಿಂದ ಹೆಲ್ಪ್ ಮಾಡಿ, ಸ್ವಲ್ಪ ಓದಿಸಿ ಮಾಡಿ, ಅದೊಂದು ತಲೆಯಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಅವ್ರು ಏನೋ ಅಷ್ಟು ಎಫರ್ಟ್ ಹಾಕಿದ್ರೂ ಕೂಡ ಕೆಲವರು ತಲೆಗೆ ಹೋಗಲ್ಲ, ಆಯಿತಾ. ಆ ಥರ ಎಲ್ಲ ಆದಾಗ ಬಟ್ ನನಗೇನು ಮೋಟಿವೇಶನ್ ಅಂದರೆ, ಪಾಪ 2 ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಏನೇ ಹೇಳಿದ್ರು ಕೂಡ, ಚಿಕ್ಕವಳು ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾಳೆ, ಇನ್ನು ಆಡು ಬುದ್ಧಿ, ಪಾಪ 2nd ಸ್ಟ್ಯಾಂಡರ್ಡ್ಗೆ ಅವಳನ್ನ ಜಡ್ಜ್ ಮಾಡಬಾರ್ದು. ಸ್ವಲ್ಪ ಕೂರಿಸ್ಬೇಕು ಅಲ್ವಾ, ಇಷ್ಟು ಲಾಂಗ್ ಅವರ್ಸ್ 1 ಅವರ್ 2 ಅವರ್ಸ್ ಕೂರಿಸಿ ಓದುವಂಥ ಅಭ್ಯಾಸ ಮಾಡಿಸ್ಬೇಕು. ಸೊ ಅದೆಲ್ಲ ಪ್ರಯತ್ನ ನಡೀತಾ ಇರುತ್ತೆ, ಹೆಂಗೋ ಆಗುತ್ತೆ. ಅದಕ್ಕೆ ಸ್ವಲ್ಪ ಅವ್ರು ಇಂಟ್ರೆಸ್ಟ್ ತೋರಿಸ್ತಾರಲ್ವ, ಅದಕ್ಕೆ ನಾನು ಇಂಟ್ರೆಸ್ಟ್ ತೋರಿಸ್ತೀನಿ. ಅವ್ರು ಏನೋ ಒಂಥರ ನೆಗ್ಲೆಕ್ಟ್ ಮಾಡೋದು, ಅವ್ರಿಗೇನೋ ಜವಾಬ್ದಾರಿ ಇಲ್ಲ, ಆ ಥರ ಮಕ್ಕಳಾಗಿದ್ದರೆ ನಾನು ಮೇ ಬಿ ನೆಗ್ಲೆಕ್ಟ್ ಮಾಡಿಬಿಡ್ತಿದ್ನೇನೋ, ನಾನು ಅಷ್ಟು ಜವಾಬ್ದಾರಿ ತೊಗೋತಾ ಇರಲಿಲ್ವೇನೋ. ಪಾಪ ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ, ನಾನು ಏನೇ ಹೇಳಿದ್ರು ಕೂಡ ಅವ್ರು ಮಾಡ್ತಾರೆ. ಪ್ರಾಜೆಕ್ಟ್ ಹಿಂಗೆ ಪ್ರಿಪೇರ್ ಆಗು ಅಂದರೆ ನೈಟ್ 1 ಗಂಟೆ 1:30ವರೆಗೂ ಅವಳು ಓದ್ತಿರ್ತಾಳೆ.
ಸೊ ಆ ಥರ ಬಂದಾಗ ಇವತ್ತು ಪಾಪ ಆ ಹುಡುಗಿನೇ ಅಷ್ಟೊಂದು ಕಷ್ಟಪಡ್ತಿದ್ದಾಳೆ, ನಮ್ಮ ಸೈಡಿಂದ ಎಷ್ಟು ಮಾಡೋಣ ಅಷ್ಟು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಪೇರೆಂಟಿಂಗ್ ತುಂಬ ಕಷ್ಟ. ನೀವು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡೋದಲ್ಲ, ಒಂದೊಳ್ಳೆ ತಾಯಿ ಆಗೋದು, ಒಂದೊಳ್ಳೆ ತಂದೆ ಆಗೋದು ಸಿಕ್ಕಾಪಟ್ಟೆ ಕಷ್ಟ ನನ್ನ ಪ್ರಕಾರ. ನನ್ನ ಪ್ರಕಾರ ಅಂತೂ ಈ ಸಂಪಾದನೆ ಮಾಡೋದು ಈಸಿ. ಈಗ ನಾನು ಈ ಜಾಬ್ ಜೊತೆ ಸಂಜೆ ಇನ್ನೊಂದು ಜಾಬ್ ತೊಗೊಂಬಿಟ್ರೆ ಏನೋ ಒಂದು ಆಗುತ್ತೆ, ಎಷ್ಟೋ ಸಂಪಾದನೆ ಮಾಡಿಬಿಡ್ಬೋದು. ಬಟ್ ಮಕ್ಕಳನ್ನ ಓದಿಸಿ ಅವ್ರಿಗೆ ಸಂಸ್ಕೃತಿ ಕೊಟ್ಟು, ಒಂದು ಕಲ್ಚರ್ ಕೊಟ್ಟು, ಅವ್ರನ್ನ ಒಂದೊಳ್ಳೆ ಪೊಸಿಷನ್ಗೆ ಹೋಗಿ ಏನೇ ಇದ್ದರೂ ಕೂಡ ಮುಂದೆ ಮದುವೆ ಆಗಿ ಇದು ನಾನು ಎಷ್ಟೊಂದು ಎಜುಕೇಷನ್ ಎಲ್ಲ ಮದುವೆ ಆದಮೇಲೆ ಮಾಡ್ಕೊಂಡಿದ್ದು. ಮಕ್ಕಳನ್ನ ಸಾಕಿಕೊಂಡು ಅವ್ರನ್ನೆಲ್ಲ ನೋಡಿಕೊಂಡು ಮನೇಲಿ ಅಡುಗೆ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಓದೋದು ಭಾರಿ ಕಷ್ಟ. ನಾನು ಅದೇ ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ಏನೇ ಆದರೂ ಕೂಡ ಮದುವೆಗೆ ಮೊದಲೇ ಎಲ್ಲ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಮಾಡಿಸ್ಬೇಕು ಅಂತ ಅದೇ ತಲೆಯಲ್ಲಿ ಇಟ್ಕೊಂಡು ಆಗ್ತಾ ಇರುತ್ತೆ ಲೈಫು. ಸೊ ಅದಕ್ಕೇ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕ್ತೀನಿ. ಬಟ್ ಯಾವುದೇ ಮೂಮೆಂಟಲ್ಲೂ ನಾನು ಪ್ರೆಷರ್ ಕೊಡೋಕ್ಕೆ ಹೋಗಲ್ಲ. ಅವರಿಗೆ ನಾನು ಯಾವಾಗಲೂ ಹೇಳೋದಷ್ಟೇ, ನೀನು 100% ಎಫರ್ಟ್ ಹಾಕು, ಅಲ್ಲಿ ನಿನಗೆ 110 ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಎಫರ್ಟ್ ಮಾತ್ರ 100% ಹಾಕು. ಎಕ್ಸಾಮ್ ಆದಮೇಲೆ ಅಯ್ಯೋ ನೀನು ಇನ್ನೊಂದು ಸ್ವಲ್ಪ ಓದಬೇಕಿತ್ತು ಅಂತ ಆ ಮೂಮೆಂಟಲ್ಲಿ ಅನ್ಬೇಡ. ನೀನು ಇದೇ ಮಾತುಗಳನ್ನ ಹೇಳ್ತಾ ಇರೋದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನನ್ನ ಮಕ್ಕಳನ್ನ ಯಾವ ರೀತಿ ನಾನು ಮೋಟಿವೇಟ್ ಮಾಡ್ತೀನಿ, ಯಾವ ರೀತಿ ಓದಿಸ್ತೀನಿ ಅಂತ. ಯಾಕೆಂದರೆ ನನ್ನ ಪ್ರಕಾರ ಒಂದು ಪೇರೆಂಟ್ಸ್ ಆಗಿ ನಮಗೆ ಮಕ್ಕಳ ಸಕ್ಸಸ್ಸೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಕ್ಸಸ್ ಅಂದರೆ ಅವ್ರು ಏನೋ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಅಂತಲ್ಲ, ನಮ್ಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೇ ಆ ಥರ ಎಲ್ಲ ಪ್ರಯತ್ನ ಪಡ್ತಾ ಇರ್ತೀನಿ. ನೆಕ್ಸ್ಟು ನಮ್ಮ ಮನೆ ಹತ್ರನೇ ನಾನು ಹೇಳಿದ್ನಲ್ಲ, ರೈತರು ತರಕಾರಿ ಎಲ್ಲ ಮಾರ್ತಾಯಿರ್ತಾರೆ ಅಂತ. ಫ್ರೆಶ್ಶಾಗಿ ತೊಗರಿಕಾಳನ್ನ ತಂದಿದ್ದರು. ಅದನ್ನು ತಂದಿದ್ದು ಅದಕ್ಕೆ ಪಲಾವು ಮತ್ತು ಒಂದು ಮಸಾಲೆ ಸಾರು ಥರ ಮಾಡ್ತೀವಲ್ವ, ಅದನ್ನು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಫ್ರೆಶ್ಶಾಗಿ ತರಕಾರಿ ತಂದು ಅಡುಗೆ ಮಾಡೋ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನಮಗೆ ರೆಸ್ಪೆಕ್ಟ್ ಬೇಕು ಅಂದರೆ ಗಾಸಿಪ್ ಮಾಡೋದು, ಆಮೇಲೆ ನಮ್ಮ ಕಾಮ್ನೆಸ್ನ ಕಳ್ಕೊಳ್ಳೋದು, ತುಂಬ ಬೇಗ ಕೋಪ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಬೇರೆಯವ್ರ ಬಗ್ಗೆ ಮಾತಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ನಾವು ಯಾವ ರೀತಿ ಬಟ್ಟೆ ಹಾಕ್ತೀವಿ ಅದ್ರ ಮೇಲೂ ರೆಸ್ಪೆಕ್ಟ್ ಇರುತ್ತೆ. ಅದು ಕಹಿ ಸತ್ಯ ಅದು. ನೀವು ನಾರ್ಮಲಾಗಿ ಐರನ್ ಇಲ್ಲದೇ ಇರೋ ಬಟ್ಟೆನ ಹಾಕ್ಕೊಂಡು ಹೋಗಿ, ಒಳ್ಳೆ ಬಟ್ಟೆನ ಹಾಕ್ಕೊಂಡು ಹೋಗಿ, ತುಂಬ ಮ್ಯಾಟ್ರ್ ಆಗುತ್ತೆ ರೆಸ್ಪೆಕ್ಟ್ ಅನ್ನೋದು. ಸೊ ಅದು ಒಳ್ಳೆ ಡ್ರೆಸ್ಸೂ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ, ಏನು ಕರೆಕ್ಟೋ ಅದನ್ನು ಮಾತಾಡಬೇಕು. ಏನೋ ಅಂದರೆ ಕೆಲವರೆಲ್ಲ ನೋಡಿದ್ದೀನಿ ನಾನು, 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನೋಂಗೆ. ಅದು ಏನು ಕರೆಕ್ಟೋ, ಅವ್ರಿಗೇನು ಫೇವರ್ ಆಗುತ್ತೋ ಅವ್ರ ಕಡೆ ತೊಗೊಳ್ಳೋದು, ಫೇವರಿಸಮ್ ಮಾಡೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಿಮಗೇನು ಸರಿಯಾಗುತ್ತೆ, ಆ್ಯಕ್ಚುಲಿ ಏನು ಕರೆಕ್ಟೋ ಆ ಥರ. ಅಂದರೆ ನಾವು ತೊಗೊಳ್ಳೋವಂಥ ಡಿಸಿಷನು, ನಾವು ಮಾತಾಡೋ ಮಾತುಗಳು ಕರೆಕ್ಟು ಅನ್ನೋ ಲೆವೆಲ್ಗೆ ಇರಬೇಕು. ಅಂದರೆ ಫೇರ್ ಆಗಿರಬೇಕು ಲೈಫಲ್ಲಿ. ಆ ಥರ ವ್ಯಕ್ತಿಗಳನ್ನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಸುಮಾರು ಜನ ನಾನು ಆ ಥರ ನೋಡಿದ್ದೀನಿ ಇನ್ಫ್ಯಾಕ್ಟು. ಅಂದರೆ ಏನೇ ಇದ್ದರೂ ಕೂಡ ಇದು ಕರೆಕ್ಟು ಅಂತ ಮುಖದ ಮೇಲೆ ಕರೆಕ್ಟಾಗಿ ಹೇಳ್ತಾರೆ. ಅಂಥವ್ರನ್ನ ಕಂಡ್ರೆ ಭಾರಿ ರೆಸ್ಪೆಕ್ಟ್ ನನಗೆ. ಹಿಂದೆ ಒಂದು ಮುಂದೆ ಒಂದು ಆಡೋರು ನನಗೆ ಇಷ್ಟ ಆಗಲ್ಲ. ನೆಕ್ಸ್ಟ್ ಬಂದು ಸುಳ್ಳು ಹೇಳಬಾರ್ದು. ತುಂಬ ರೆಸ್ಪೆಕ್ಟ್ನ ಕಳ್ಕೊಂಡ್ಬಿಡ್ತೀವಿ. ಆ ಟೈಮಿಗೆ ಏನೋ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಗುತ್ತೆ. ಬಟ್ ತುಂಬಾ ನಾವು ಸುಳ್ಳು ಹೇಳಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದ್ರ ಬದಲಾಗಿ ಸೈಲೆಂಟಾಗಿರೋದು ಬೆಸ್ಟು. ನೆಕ್ಸ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದು. ಜೊತೆಗೆ ಏನೇ ಇದ್ದರೂ ಕೂಡ ನಮ್ಮ ಬಿಹೇವಿಯರಲ್ಲಿ ಚೇಂಜಸ್ ತೋರಿಸ್ಕೋಬಾರ್ದು. ಅಯ್ಯೋ ಇವಳು ಏನು ಗಂಟೆಗೊಂದು ಇವಳದು ಗುಣನೇ ನಂಬೋಕ್ಕಾಗಲ್ಲ, ರೆಸ್ಪೆಕ್ಟ್ ಸಿಗಲ್ಲ. ಏನೇ ಇದ್ದರೂ ಕೂಡ ನಮಗೆ ನಮ್ಮ ಬಿಹೇವಿಯರ್ ಇರ್ಬೋದು, ಒಂದು ಕನ್ಸಿಸ್ಟೆಂಟ್ ಇರ್ಬೋದು. ಗಂಟೆಗೊಂದು ಡಿಸಿಷನ್ ತೊಗೊಳ್ಳೋವಂಥದ್ದು, ಬೇಕು ಅನ್ನೋದು, ಬೇಡ ಅನ್ನೋದು, ಹೋಗಬೇಡ ಅನ್ನೋದು. ಸೊ ಈ ಥರ ಅಲ್ಲ, ನಾವು ಏನೇ ಇದ್ದರೂ ಫರ್ಮ್ ಆಗಿರಬೇಕು. ಸೊ ಆ ರೀತಿ ಪ್ರತಿಯೊಂದೂ ಕೂಡ ನಾವು ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ನಡ್ಕೋತೀವಿ, ನಮ್ಮ ಲೈಫ್ ಯಾವ ರೀತಿ ಇರುತ್ತೆ, ನಾವು ಡಿಸಿಷನ್ ಹೆಂಗೆ ತೊಗೋತೀವಿ, ಪ್ರತಿಯೊಂದೂ ಕೂಡ ನಮ್ಮನ್ನು ರೆಸ್ಪೆಕ್ಟ್ ಕೊಡೋಂಗೆ ಆಗ್ತಾ ಇರುತ್ತೆ. ಆಮೇಲೆ ಬ್ರಾಡ್ ಮೈಂಡ್ ಇರಬೇಕು. ಚಿಕ್ಕ ಬುದ್ಧಿ ತೋರಿಸೋದು, ಸಣ್ಣ ಬುದ್ಧಿ ತೋರಿಸೋದು, ಆಮೇಲೆ ಒಂದು 10 ರೂಪಾಯಿ 20 ರೂಪಾಯಿಗೆಲ್ಲ ಒಂಥರ ಆಡೋದು, ಈ ಥರ ಎಲ್ಲ ಅದು ಚೀಪಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಓಪನ್ ಮೈಂಡೆಡ್ ಆಗಿ, ಬ್ರಾಡ್ ಮೈಂಡೆಡ್ ಆಗಿದ್ದರೆ ಡೆಫಿನೆಟ್ಲಿ ಎಲ್ಲರ ಕಡೆಯಿಂದನೂ ರೆಸ್ಪೆಕ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಎಷ್ಟು ಫ್ರೆಶ್ ಇದೆ ನೋಡಿ. ಈ ಥರ ಎಲ್ಲ ತರಕಾರಿ ಸಿಕ್ಬಿಟ್ರೆ ಅಂತೂ ಇನ್ನೂ ವೆರೈಟಿ ಮಾಡಿ ಹಾಕೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇನ್ನೂ ಸಿಕ್ಕಾಬಟ್ಟೆ ಕೆಲಸ ಸಂಜೆ ಹೊತ್ತಂತೂ ನೀವು ನೋಡ್ತಾ ಇರ್ಬೋದು. ಬಟ್ ಯಾವುದು ನೋಡಿ, ಈಗ
ಮಕ್ಕಳಿಗೆ ಎಕ್ಸಾಮ್ಸ್ ಬಂತು ಅಂತ ಬೇರೆ ಎಲ್ಲ ಕೆಲಸ ಏನೋ ಸ್ಟಾಪ್ ಮಾಡಿ ಮಾಡೋಕ್ಕೂ ಆಗಲ್ಲ. ಇದ್ರ ಜೊತೆ ಎಕ್ಸ್ಟ್ರಾ ಅದು ನಾನು ಡೈಲಿ 1 ಅವರ್ ಓದಿಸ್ತಾ ಇದ್ದೀನಿ ಅಂದರೆ ಎಕ್ಸಾಮ್ ಟೈಮಲ್ಲಿ ಒಂದು 5-6 ಅವರ್ ಓದಿಸ್ಬೇಕು ಸಂಜೆ ಹೊತ್ತು. ಎಷ್ಟು ಸುಸ್ತಾಗುತ್ತೆ ನೀವೇ ಯೋಚನೆ ಮಾಡಿ. ಒಂಥರ ಮೆಂಟಲ್ ಸ್ಟ್ರೇನು, ಸ್ಟ್ರೆಸ್ಸು ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ಹೇಳ್ತೀನಿ. ಸುಮಾರು ಜನ ಪೇರೆಂಟ್ಸು ಅದನ್ನೇ ಕಮೆಂಟ್ ಮಾಡ್ತಾ ಇದ್ದಾರೆ, ಹೆಂಗೆ ಓದಿಸ್ತೀರಾ ಹೇಳಿ ಅಂತ. ಸೊ ನಾನು ಆ್ಯಸ್ ಅ ಟೀಚರ್, ಆ್ಯಸ್ ಅ ಪೇರೆಂಟ್ 2 ರೀತಿಯಲ್ಲೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಓದಿಸಿದ್ರೆ ಬೆಸ್ಟು ಅಂತ. ಬಟ್ ನಾನು ಏನೇ ಹೇಳಿದ್ರು ಕೂಡ ನಿಮ್ಮ ಮಕ್ಕಳ ಗುಣ ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಆ ಮೆಥಡ್ಸ್ನ ಫಾಲೋ ಮಾಡ್ಕೋಬೋದು. ಸೊ ಇದೊಂಥರ ಕೂಟ್ ಥರ ಮಾಡಿದ್ದೆ, ಸ್ವಲ್ಪ ಮಟನ್ ಮಸಾಲ ಥರ ಇಟ್ಬಿಟ್ಟು ಆಲೂಗಡ್ಡೆ ಮತ್ತು ನವಿಲುಕೋಸು ಹಾಕಿದ್ದೆ ಮತ್ತು ತೊಗರಿ ಕಾಳೆಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆ ಅಡುಗೆ ಮಾಡಿದ್ದೆ. ಸೊ ಏನೇ ಸುಸ್ತಾದರೂ ಕೂಡ ಅಡುಗೆ ಮನೆ ರೆಸ್ಪಾನ್ಸಿಬಿಲಿಟೀಸ್ ಮಾತ್ರ ಮುಗಿಯಲ್ಲ ನಮ್ಮದು. ಅಡುಗೆ ಮಾಡ್ತಾನೆ ಇರಬೇಕು, ಪಾತ್ರೆ ತೊಳಿತಾನೆ ಇರಬೇಕು, ಎಲ್ಲ ಬ್ಯಾಲೆನ್ಸಿಂಗ್ ಮಾಡ್ತಾನೆ ಇರಬೇಕು, ಜೊತೆಗೆ ಮಕ್ಕಳದು ಓದಿಸ್ತಾನೆ ಇರಬೇಕು. ಸೊ ಎಷ್ಟು ಪೇಷನ್ಸ್ ಇದ್ದರೂ ಸಾಲದು, ಇನ್ನೊಂದು ಪೇಷನ್ಸ್ ಇದ್ದರೂ ಕೂಡ ತುಂಬ ರೆಸ್ಪೆಕ್ಟ್ ಸಿಗುತ್ತೆ ನಮಗೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.